ಇವತ್ತಿನ ತನಕ ಒಂದೇ ಒಂದು ಚಾನಲು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈತನ ವಿರುದ್ಧವಾಗಿ ಈ ಥರ ಜನಗಳಿಂದ ದುಡ್ಡು ವಸೂಲಿ ಮಾಡೋಕ್ಕೆ ಅನುಮತಿ ಇಲ್ಲ ಅಂತಂದ್ರೆ ದುಡ್ಡು ವಸೂಲಿ ಮಾಡಿದ್ದಾನೆ. ಹಾಗೆ ಈ ದುಡ್ಡನ್ನು ಕೂಡ ಉಪಯೋಗಿಸೋಕ್ಕಾಗ್ತಿಲ್ಲ. ಸರಿ, ಫಾರೆಸ್ಟ್ ಒಳಗೆ ನಾವೇ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ದರ್ಶನ್ ಅವ್ರು ಕೊಟ್ಟಿದ್ದಂಥ 30,000 ರೂಪಾಯಿ ದುಡ್ಡನ್ನು ಕೂಡ ದರ್ಶನ್ ಅವ್ರಿಗೆ ತಲುಪಿಸಿ ಅಂತ ಕೊಟ್ಟಿರೋಂಥ ದುಡ್ಡನ್ನು ನಾವು ದರ್ಶನ್ ಹಾಪ್ತಾ ಅಂತ ಹೇಳ್ಬಿಟ್ಟು ಈತ ದುಡ್ಡು ಇಸ್ಕೊಂಡಿದ್ದಾನಲ್ಲ, ಯಾವ ಬೇಸ್ ಮೇಲೆ ಇಸ್ಕೊಂಡ ದುಡ್ಡನ್ನು? ಇದನ್ನು ದರ್ಶನ್ ಫ್ಯಾನ್ಗಳು ಮೊದಲು ತನಗೆ ಕ್ವಶನ್ ಮಾಡಬೇಕು. ಯಾವ ಬೇಸ್ ಮೇಲೆ ನೀನು ಇಸ್ಕೊಂಡೆ ನಮ್ಮ ಬಾಸ್ ದುಡ್ಡು ಅಂತ. ಅದು ಕೇಳಿದಾರಂಥ ವಿಷಯ ಬಂದಿದೆ. ಅದೇನೇನು ನಾವು ಉತ್ತರ ಕೊಡ್ತೀನಿ, ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೂ ದರ್ಶನ್ ಅವ್ರು ದುಡ್ಡು ಇಸ್ಕೊಳ್ಳೋಕೆ ಇವನು ಯಾರು? ಆ ದುಡ್ಡು ಇಸ್ಕೊಂಡಿದ್ದು ಕೂಡ ಎಲ್ಲೂ ಗ್ರೂಪಲ್ಲಿ ಅಪ್ಡೇಟ್ ಮಾಡೇ ಇರಲಿಲ್ಲ. 2 ದಿನ ಆದಮೇಲೆ ಅಪ್ಡೇಟ್ ಮಾಡ್ತಾನೆ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಯಾರ ಅಕೌಂಟಿಗೆ ₹1 ದುಡ್ಡು ಬಂದರೆ ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ, ಫೋನ್ಪೇಲಿ ಕೂಡ ಅಲರ್ಟ್ ಬಂದು ಬಿದ್ದಿರುತ್ತೆ. ಅದು ಗ್ರೀನ್ ಸಿಗ್ನಲ್ ಬೇರೆ ಬಂದು ಬಿದ್ದಿರುತ್ತೆ. 30,000 ರೂಪಾಯಿ ದುಡ್ಡು ಬಂದಿದ್ದು ಗಮನಕ್ಕೆ 2 ದಿನ ಆದರೂ ಬಂದಿರಲ್ವಾ? ದಿನ ಬೆಳಗ್ಗೆ ಯಾರು ದುಡ್ಡು ವಸೂಲಿ ಮಾಡೋನಿಗೆ ಬೇಡ. ನಮ್ಮ ಆಪ್ತ ಸ್ನೇಹಿತರಿಗೆ ಕನ್ನಡ ಅಪ್ಡೇಟ್ಸ್ ಅಂತ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ನೋಡಿರ್ತೀರ. ಅವ್ರಿಗೆ ಕೊಟ್ಟರೆ 2,000 ರೂಪಾಯಿ ದುಡ್ಡನ್ನೇ ಕೊಡೋದಿಲ್ಲ, ಅವ್ರನ್ನೇ ಬ್ಲಾಕ್ ಮಾಡಿ ಕೂರಿಸಿದ್ದಾನೆ. ಇವನು ಇನ್ನೆಷ್ಟು ಲಕ್ಷಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿರ್ಬೋದು. ಹೋಗಲಿ, ಎಷ್ಟು ದುಡ್ಡು ವಸೂಲಿ ಆಗಿದೆ ಅಂತ ಒಂದೇ ಟ್ರಾನ್ಸಾಕ್ಷನ್ ಆ ಥರ ತೋರಿಸಿದಾನ? ಒಂದೇ ಒಂದು ಟ್ರಾನ್ಸಾಕ್ಷನು ಏನಾದರೂ ನಾನು ಮಿರರ್ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸಿದಾನ? ಇಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಕಲೇಶ್ಪುರದ ಅರಣ್ಯಾಧಿಕಾರಿಗಳು, ಶನಿವಾರ ಸಂತೆ ಸಂಬಂಧಪಟ್ಟಂಥ ಅರಣ್ಯಾಧಿಕಾರಿಗಳು, ಹಾಗೆ ಹಾಸನಿಗೆ